ಯಾರಿಗೆ ಹೇಳಿ ತೆಗ್ದಿದ್ದೀರಾ? ಯಾರು ಕಾಂಟ್ರಾಕ್ಟ್ರು? ಕಾಂಟ್ರಾಕ್ಟ್ರದ್ದು ಅದು ಅದು ಕಲ್ಲು ಕಾಂಟ್ರಾಕ್ಟ್ರದಲ್ಲ, ಅದು BBMP ಅದು. ಅಲ್ಲ ಸರ್, ಕಾಂಟ್ರಾಕ್ಟ್ ತೆಗಿಸ್ತಿರೋದು. ಯಾವ ಕಾಂಟ್ರಾಕ್ಟ್ರು? ನಮಗೆ ಬೇಡ ಅದು. ಇದು ಹೊಸದು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅವ್ರು ತೆಗಿಸ್ತಾರೆ ಅನ್ಬಿಟ್ಟು ನೀವ್ ಯಾರೋ ಬಂದು ಎತ್ಕೊಂಡು ಹೋಗಕ್ಕಾಗಲ್ಲ. ನೀವೇನಾ ಮಾತಾಡಿದ್ದು ಫೋನಲ್ಲಿ? ನೀವು ಸುಳ್ಳು ಹೇಳಿದ್ರಲ್ಲ, ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ನೀವೇನಾ? ನೀವು ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಿದ್ ನೀವೇನಾ? ನೀವು ಮತ್ತೆ ಅದು ರೆಕಾರ್ಡ್ ಆಗಿದೆ, ಆಯ್ತಾ? ಸರಿ, ಲೋಕಲ್ ಆದ್ರೆ ಹಾಗೆ. ಇವತ್ತು ಇಲ್ಲಿ ಮುಟ್ಕೊಡ್ದಿದ್ದು ಯಾರ್ಯಾರು ನೋಡಿ, ಬಂಧುಗಳೇ ನೋಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಇಲ್ದೇ ಇರೋರು ಬಂದು ಈ ರೀತಿಯಾದಂತ ಕಲ್ಲುಗಳನ್ನ ಎತ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದಾರೆ. ಅದು ರಾಜಾರೋಷವಾಗಿ ಹೇಳ್ತಾರೆ, ನಾವೇ ಎತ್ಕೊಂಡು ಹೋಗ್ತಾ ಇರೋದು ಲೋಕಲ್ ಅಂತೆ. ಲೋಕಲ್ ಆಗ್ಬಿಟ್ರೆ BBMP ಇದನ್ನ ಕಳ್ತನ ಮಾಡ್ಕೊಂಡು ಹೋಗಿ ಸಾರ್ವಜನಿಕರ ಆಸ್ತಿನ ಕಳ್ತನ ಮಾಡಿ ಅಂತ ಹೇಳಿದ್ಯಾ? ಮತ್ತೆ ಇದೇನ್ ಮಾಡಿದ್ರೆ ಅವ್ರು ಸಾವಿರ ತೆಗಿಲಿ. ಬೋರ್ಡ್ ಇದ್ಯಾನ್ರಿ? ಯಾರು ಹಾಕಿರೋದು ಅಂತ ಬೋರ್ಡ್ ಇದ್ಯಾ? ಕೆಲಸ ಏನ್ ನಡೀತಾ ಇದೆ ಅಂತ ಬೋರ್ಡ್ ಇದ್ಯಾ? ಮಾಹಿತಿ ಫಲಕ ಇದ್ಯಾ? ಎಲ್ಲ ಹಾಕಿದ್ದಾರೆ. ತೋರಿಸಿ, ತಗೊಂಬಂದ್ ತೋರಿಸಿ. ಹೌದು, ಯಾರೋ ಗೊತ್ತಿಲ್ಲ ಇರೋ ವ್ಯಕ್ತಿ, ಮೂರನೇ ವ್ಯಕ್ತಿ ಬಂದಿಲ್ಲ, ಗೊತ್ತಾಗ್ತಾ ಇದೆ. ಇಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರೋದು. ನಡೀರಿ, ತೋರಿಸ್ತೀವಿ, ನಡೀರಿ. ಏನ್ ತೋರಿಸ್ತೀರಾ ಈಗ? ಬೋರ್ಡ್ ತೋರಿಸ್ತೀರಾ? ನೋಡೋಣ. ಸತೀಶ್ ಅಂತೆ, ಇವ್ರು ಯಾರೋ ಸತೀಶ್ ಫ್ರೆಂಡ್ ಅಂತೆ. ಜಯನಗರದಲ್ಲಿ ಇವ್ರು ಕೆಲಸ ಮಾಡಿಸ್ತಾ ಇದಾರಂತೆ. ಇವ್ರು ಬಂದು ನಮ್ಮ ಬಸವನಗುಡಿ ಗಿರಿನಗರ ವಾರ್ಡಲ್ಲಿ ಇರುವಂತಹ BBMPಯ ಚೆನ್ನಾಗಿರುವಂತಹ ಟೈಲ್ಸ್ಗಳನ್ನ ಎತ್ಕೊಂಡು ಹೋಗ್ತಾ ಸಾಗಣೆ ಮಾಡ್ತಾರಂತೆ. ಏನ್ ರಾಜಾರೋಷವಾಗಿ ಹೇಳ್ತಾರೆ? ಏನ್ ಇವ್ರ ಮನೆ ಆಸ್ತಿ ಇದು? ಇವ್ರ ಮನೆ ಆಸ್ತಿಗಳ ಇದು? ಅವ್ರಲ್ಲಿ ಫೋನಲ್ಲಿ ಕೇಳಿದ್ರೆ ನಾನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನ ಸುಳ್ಳು ಬೇರೆ ಹೇಳುವಂತ ವ್ಯಕ್ತಿ ಈತ. ದಯಮಾಡಿ BBMP ಅವರು ಯಾರ್ಯಾರು ಈ ಲೈವ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಎಚ್ಚರಿಕೆಯಿಂದ ಇರಬೇಕು. ಈ ರೀತಿ ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಿಮ್ಮ ಹೆಸರುಗಳನ್ನ ಬಳಸ್ಕೊಂಡು ಅದು ರೆಕಾರ್ಡ್ ಇದೆ. ನನ್ನ ಹಳೆಯ ಲೈವ್ ಅಲ್ಲಿ ಕೇಳಿಸ್ಕೋಬಹುದು. ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇದೇ ವ್ಯಕ್ತಿ ಅಂತೆ. ನೋಡ್ಕೊಳ್ಳಿ. ಇದು ಬಂಧುಗಳೇ ಸಮಸ್ಯೆ. ಇವತ್ತು ನಾವು ಯಾರಾದ್ರೂ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಈ ರೀತಿ ನಾಳೆ ನಮ್ಮ ಮನೆಗಳನ್ನೇ ಲೂಟಿ ಮಾಡುವಂತ ಕಳ್ಳರು ಕಾಕರು ಬರ್ತಾರೆ. ಕಾಂಟ್ರಾಕ್ಟರ್ಗಳ ಹೆಸರಲ್ಲಿ, ಇಂಜಿನಿಯರ್ಗಳ ಹೆಸರಲ್ಲಿ ನಮ್ಮ ಮನೆಯನ್ನೇ ಲೂಟಿ ಮಾಡುವಂತ ಕಳ್ಳರುಗಳು ಬರ್ತಾರೆ. ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾರಿಗೆ ಹೇಳಿ ತೆಗ್ದಿದ್ದೀರಾ? ಯಾರು ಕಾಂಟ್ರಾಕ್ಟರ್?